ಮಾದಕ ವ್ಯಸನಿಗಳ ಅಡ್ಡಿಯಾಯಿತು ಮಂಡ್ಯದ ವಿಶ್ವವಿದ್ಯಾನಿಲಯ. ಮಂಡ್ಯ ವಿಶ್ವವಿದ್ಯಾನಿಲಯದ ಒಳಾಂಗಣ ಕ್ರೀಡಾಂಗಣ ವ್ಯಸನಿಗಳ ಅಡ್ಡೆ ಆಯ್ತಾ ಅನ್ನೋ ಪ್ರಶ್ನೆ. ಮಾದಕ ವಸ್ತುಗಳ ನಶೆಗೆ ಬಿದ್ದಿದ್ದಾರಾ ಕಾಲೇಜು ವಿದ್ಯಾರ್ಥಿಗಳು? ನಿರ್ಮಾಣ ಹಂತದಲ್ಲಿರುವ ಕಟ್ಟಡದಲ್ಲಿ ಅಕ್ರಮ ಚಟುವಟಿಕೆಗಳು, ಇಂಜೆಕ್ಷನ್, ಮದ್ಯದ ಬಾಟಲ್, ಸಿಗರೆಟ್ ಪ್ಯಾಕ್ಗಳು ಪತ್ತೆಯಾಗಿವೆ. ಅಕ್ಕಪಕ್ಕದಲ್ಲಿ ಆಸ್ಪತ್ರೆಗಳಿದ್ದರೂ ರಾಶಿ ಇಂಜೆಕ್ಷನ್ ಪತ್ತೆ. ವಿವಿ ಆವರಣದಲ್ಲಿ ಅಕ್ರಮಗಳು ನಡೆದರೂ ಕೂಡ ಆಡಳಿತ ಮಂಡಳಿ ಕಣ್ಮುಚ್ಚಿ ಕೂತ್ಕೊಂಡಿದ್ಯಾ ಅನ್ನೋ ಪ್ರಶ್ನೆ. ಹಾಗೆಯೇ ಇದರ ನಡೆ ವಿರುದ್ಧ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಿದೆ. ನಮ್ಮ ಪ್ರತಿನಿಧಿ ದಿಲೀಪ್ ಈ ಕುರಿತು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ರಾಜ್ಯದ ಹಲವು ಕಡೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಪತ್ತೆ ಆಗ್ತಾ ಇದೆ. ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಕೋಟ್ಯಾಂತರ ಮೌಲ್ಯದ ಡ್ರಗ್ಸ್ ಅನ್ನ ಮಹಾರಾಷ್ಟ್ರ ಪೊಲೀಸರು ಸೀಸ್ ಮಾಡಿರುವಂಥದ್ದು. ಈ ನಡುವೆ ಮಂಡ್ಯದ ಯೂನಿವರ್ಸಿಟಿ ಏನಿದೆ, ಯೂನಿವರ್ಸಿಟಿ ಆವರಣದಲ್ಲೇ ಒಂದಷ್ಟು ಸಿರಂಜ್ಗಳು ಪತ್ತೆ ಆಗಿರುವಂಥದ್ದು. ಈಗ ದೃಶ್ಯದಲ್ಲಿ ತೋರಿಸ್ತೇನೆ. ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಇದು ಮಂಡ್ಯ ಯೂನಿವರ್ಸಿಟಿ ಅಲ್ಲಿರುವಂಥ ನಿರ್ಮಾಣ ಹಂತದಲ್ಲಿರುವಂಥ ಒಳಾಂಗಣ ಕ್ರೀಡಾಂಗಣ ಆವರಣ ಇರುವಂಥದ್ದು. ಈ ಒಂದು ಆವರಣದಲ್ಲಿ ನಿಜಕ್ಕೂ ಕೂಡ ಇದು ಮಾದಕ ವ್ಯಸನಿಗಳಿಗೆ ಒಂದು ಅಡ್ಡೆ ಆಗಿದೆ ಅನ್ನುವಂಥದ್ದು ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಇಲ್ಲಿ ಡ್ರಗ್ಸ್ ಬಳಕೆ ಮಾಡ್ತಿದ್ದಾರಾ ಅನ್ನುವಂಥದ್ದು ಕೂಡ ಅನುಮಾನ ಮಾಡ್ತಾ ಇರೋದು. ಯಾಕಂದರೆ ನೂರಾರು ಸಿರಂಜ್ಗಳು ಇಲ್ಲಿ ಪತ್ತೆ ಆಗ್ತಾ ಇರುವಂಥದ್ದು. ಯಾಕಂದರೆ ಇದೊಂದು ಯೂನಿವರ್ಸಿಟಿ ಅಂಗಳ ಆವರಣ ಆಗಿರುವಂಥದ್ದು. ಈ ಒಂದು ಸ್ಥಳದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಸಿರಂಜ್ಗಳು ಹೇಗೆ ಇಲ್ಲಿದೆ ಅನ್ನುವಂಥದ್ದು ಸಾಕಷ್ಟು ಅನುಮಾನ ಸಾರ್ವಜನಿಕರಲ್ಲೂ ಕೂಡ ಮೂಡಿರುವಂಥದ್ದು. ಒಂದು ವೇಳೆ ಇದು ಯೂನಿವರ್ಸಿಟಿ ಯಾವುದಾದ್ರು ಡ್ರಗ್ಸ್ಗೆ ಒಂದು ರೀತಿಯಲ್ಲಿ ಅಡ್ಡೆ ಆಗ್ಬಿಟ್ಟಿದೆಯಾ ಅನ್ನುವಂಥದ್ದು ಕೂಡ ಅನುಮಾನ ಇರುವಂಥದ್ದು. ಯಾಕಂದರೆ ರಾಜ್ಯದಲ್ಲಿ ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ರೇಡ್ ಮಾಡ್ತಾರೆ. ಮೈಸೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಈ ರೀತಿ ಪ್ರಮುಖ ಸ್ಥಳಗಳಲ್ಲೇ ರೇಡ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಮಂಡ್ಯದಲ್ಲೂ ಕೂಡ ಈ ರೀತಿಯಾದಂಥ ಪ್ರಕರಣಗಳು ಕಂಡು ಬರ್ತಾ ಇರುವಂಥದ್ದು ಕೂಡ ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ ಆಗಿರುವಂಥದ್ದು. ಯಾಕಂದರೆ ಇಷ್ಟೊಂದು ಪ್ರಮಾಣದ ಸಿರೆಂಜ್ಗಳು ಪತ್ತೆ ಆಗ್ತಾ ಇದೆ, ನೂರಾರು ಸಿರೆಂಜ್ಗಳು ಪತ್ತೆ ಆಗ್ತಾ ಇದೆ. ಇದು ಕೇವಲ ಇದೊಂದು ಸ್ಥಳದಲ್ಲಿ ಈಗ ಸಾರ್ವಜನಿಕರ ಕಣ್ಣಿಗೆ ಬಿದ್ದಿರುವಂಥದ್ದು. ಆದರೆ ಈ ರೀತಿ ಬೇರೆ ಬೇರೆ ಭಾಗಗಳು ಕೂಡ ಅಡ್ಡೆ ಮಾಡಿಕೊಂಡಿರುವ ಸಾಧ್ಯತೆಗಳಿರುವಂಥದ್ದು. ಈ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ಸಾಕಷ್ಟು ಅನುಮಾನ ಮೂಡ್ತಿರುವಂಥದ್ದು. ಮಂಡ್ಯ ಕೂಡ ಒಂದು ರೀತಿಯಲ್ಲಿ ವ್ಯಸನಿಗಳಿಗೆ ಇದು ಸ್ವರ್ಗ ಆಗ್ತಾ ಇದೆಯಾ ಅಂತ. ಯಾಕಂದರೆ ಮೈಸೂರಿನಲ್ಲಿ ಫ್ಯಾಕ್ಟ್ರಿಯನ್ನೇ ಸಿಗ್ತಾ ಇತ್ತು, ಡ್ರಗ್ಸ್ ಮಾಡುವಂಥ ಫ್ಯಾಕ್ಟ್ರಿಯನ್ನೇ ಸೀಸ್ ಮಾಡಿದ್ರು. ಬೆಂಗಳೂರಿನಲ್ಲೂ ಫ್ಯಾಕ್ಟ್ರಿಯನ್ನು ಸೀಸ್ ಮಾಡಿದ್ದಾರೆ. ಈ ರೀತಿಯಂಥ ಅಲ್ಲಿ ತಯಾರಾದಂಥ ಡ್ರಗ್ಸ್ಗಳು ಇಲ್ಲೇನಾದರೂ ಬರ್ತಾ ಇದೆಯಾ, ಸಿರಂಜ್ ಮೂಲಕ ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಅನುಮಾನ ಇರುವಂಥದ್ದು. ಅಷ್ಟೇ ಪ್ರಮಾಣದ ಸಿಗರೇಟ್ನ ಪ್ಯಾಕೆಟ್ಗಳಾಗಿರ್ಬೋದು, ಎಣ್ಣೆ ಬಾಟಲ್ಗಳಾಗಿರ್ಬೋದು, ಈ ರೀತಿ ಸಾಕಷ್ಟು ಮಾದಕ ವಸ್ತುಗಳು ಕೂಡ ಇಲ್ಲಿ ಪತ್ತೆ ಆಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಮಂಡ್ಯ ಈ ರೀತಿ ಬೇರೆ ರೀತಿಯಂಥ ರೀತಿಯಲ್ಲಿ ಬಿಂಬಿಸ್ಕೊಳ್ಳೋಕೆ ಹೋಗ್ತಾ ಇದೆಯಾ, ಅದರಲ್ಲೂ ಕೂಡ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಸಿಕ್ಕಿರುವಂಥದ್ದು ಎಲ್ಲೋ ಒಂದು ಕಡೆ ನಿಜಕ್ಕೂ ಕೂಡ ಆತಂಕಕಾರಿ ವಿಚಾರ ಆಗ್ತಾ ಇರುವಂಥದ್ದು. ಮಂಡ್ಯ ಬೇರೆ ಬೇರೆ ವಿಚಾರಕ್ಕೆ ಹೆಸರಾಗ್ತಾ ಇತ್ತು, ಆದರೆ ಈ ರೀತಿಯಂಥ ಮಾದಕ ವ್ಯಸನಿಗಳಿಗೆ ಸ್ವರ್ಗ ಆಗ್ತಾ ಇದೆ, ಮಾದಕ ವ್ಯಸನಿಗಳಿಗೆ ಇದು ಅಡ್ಡೆ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಿಜಕ್ಕೂ ಕೂಡ ಬೇಸರದ ಸಂಗತಿ. ಒಟ್ಟಾರೆಯಾಗಿ ಈ ಒಂದು ವಿಚಾರ ನಿಜಕ್ಕೂ ಕೂಡ ಬಹಳಷ್ಟು ಗಂಭೀರವಾದಂಥ ವಿಚಾರ. ಈ ಒಂದು ವಿಚಾರವನ್ನು ಪೊಲೀಸರಿಗೂ ತನಿಖೆ ಮಾಡಬೇಕಾಗಿದೆ. ಜೊತೆಗೆ ಇಲ್ಲಿನ ಸತ್ಯಾಸತ್ಯತೆಯನ್ನು ಬಯಲಿಗೆಳಿಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡಲಿ, TV9 ಮಂಡ್ಯ. ದರ್ಶನ್ಗೆ ಜೈಲೂಟ, ಪವಿತ್ರಾಗೆ ಮನೆ ಊಟ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಜೈಲೂಟವೇ ಗತಿಯಾಗಿದೆ. ಆದರೆ ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡಗೆ ಮನೆ ಊಟ. ಮನೆ ಊಟಕ್ಕೆ ಕೋರ್ಟ್ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗೆಯೇ A11 ನಾಗರಾಜು, A12 ಲಕ್ಷ್ಮಣ್ಗೂ ಕೂಡ ಮನೆ ಊಟಕ್ಕೆ ಕೋರ್ಟ್ನಿಂದ ಅನುಮತಿ ಸಿಕ್ಕಿದೆ. ಈ ಹಿಂದೆ ಮನೆ ಊಟಕ್ಕೆ ದರ್ಶನ್ ಬೇಡಿಕೆಯನ್ನ ಇಟ್ಟಿದ್ರು, ಆದರೆ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ ಕೋರ್ಟ್ನಿಂದ. ಆದರೆ ಇದೀಗ ಪವಿತ್ರ ಗೌಡ ಸೇರಿದಂತೆ ಪ್ರಕರಣದ ಇಬ್ಬರು ಆರೋಪಿಗಳಿಗೆ ಮನೆ ಊಟ ಭಾಗ್ಯ ಸಿಕ್ಕಿದೆ. ಪವಿತ್ರ ಗೌಡ ಜೈಲಲ್ಲೇ ಮನೆ ಊಟದ ಅವಕಾಶವನ್ನ ಪಡೆದುಕೊಂಡಿದ್ದಾರೆ. ನಟ ದರ್ಶನ್ ಕೂಡ ಒಂದಷ್ಟು ಬೇಡಿಕೆಗಳನ್ನು ಕೋರ್ಟ್ ಮುಂದೆ ಇಟ್ಟಿದ್ರು, ಮನೆ ಊಟ ಸೇರಿದಂತೆ ಹಾಸಿಗೆ, ದಿಂಬು ಅಂತ ಹೇಳಿ. ಅದರಲ್ಲಿ ಕನಿಷ್ಠ ಸವಲತ್ತುಗಳನ್ನು ಕೋರ್ಟ್ ಒದಗಿಸಿಕೊಡೋದಕ್ಕೆ ಜೈಲಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು, ಆದರೆ ಮನೆ ಊಟಕ್ಕೆ ಅವಕಾಶ ಕೊಟ್ಟಿರಲಿಲ್ಲ.